ಹಲೋ ಎವ್ರಿವನ್. ಸೊ ಇವತ್ತಿನ ವಿಡಿಯೋದಾಗ ನಾವು ಬೀನ್ ಮತ್ತು ಗಾನ್ ಈ ಶಬ್ದಗಳ ನಡುವಿನ ಡಿಫ್ರೆನ್ಸಸ್ ಕಲಿಯೋಣಂತ. ಫಸ್ಟ್ ಆಫ್ ಆಲ್ ಬೀನ್ ಏನೈತಲ್ಲ, ಬಿ ಶಬ್ದದ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಅಲ್ಲಿ ನಾವು ಇದನ್ನ ಬಳಸ್ತೇವೆ. ಮತ್ತೆ ನಾವು ಇದನ್ನ ಯಾವಾಗ ಬಳಸ್ಬೇಕು ಅಂತಂದ್ರ, ಯಾವ್ದೋ ಒಂದು ಕಂಪ್ಲೀಟೆಡ್ ವಿಸಿಟ್ ಅಥವಾ ಎಲ್ಲೋ ಭೇಟಿ ಕೊಟ್ಟು ಮುಗಿಸಿದೇನೆ ಅಥವಾ ಏನೋ ಒಂದು ಅನುಭವ ಹೋಗೈತಿ ಅಂತ ಹೇಳ್ಬೇಕಾದಾಗ ನಾವು ಬಳಸ್ಬೋದು. ಫಾರ್ ಎಕ್ಸಾಂಪಲ್, ಐ ಹ್ಯಾವ್ ಬೀನ್ ಟು ಪ್ಯಾರಿಸ್. ಇಲ್ಲಿ ಒಂದು ಕಂಪ್ಲೀಟೆಡ್ ವಿಸಿಟ್ ಅಥವಾ ಭೇಟಿ ಕೊಟ್ಟು ಮುಗಿಸಿದೀವಿ ಅಂತ ಅರ್ಥ. ಅದೇ ತರ ಗಾನ್ ಅನ್ನೋ ಶಬ್ದ ಏನೈತಲ್ಲ, ಗೋ ಅನ್ನೋ ಶಬ್ದದ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಅಲ್ಲಿ ನಾವು ಬಳಸ್ತೀವಿ. ಮತ್ತೆ ಇದನ್ನ ಯಾವಾಗ ಬಳಸ್ಬೇಕು ಅಂತಂದ್ರ, ಒಂದು ಮೂವ್ಮೆಂಟ್ ಒಂದು ಲೊಕೇಶನ್ ಇಂದ ದೂರ ಐತಿ ಅಥವಾ ಇನ್ನೊಂದು ಕರೆಂಟ್ ಲೊಕೇಶನ್ ಒಂದು ಕರೆಂಟ್ ಪ್ಲೇಸ್ ಇಂದ ದೂರ ಐತಿ ಅಂತ ಹೇಳ್ಬೇಕಾದಾಗ ನಾವು ಬಳಸ್ಬೋದು. ಫಾರ್ ಎಕ್ಸಾಂಪಲ್, ಶಿ ಹ್ಯಾಸ್ ಗಾನ್ ಟು ಸ್ಟೋರ್. ಇಲ್ಲಿ ಒಂದು ಮೂವ್ಮೆಂಟ್ ಕರೆಂಟ್ ಲೊಕೇಶನ್ ಗಿಂತ ದೂರ ಐತಿ ಅಂತ ಹೇಳ್ಬೇಕಾದಾಗ ನಾವು ಬಳಸುತ್ತೇವೆ. ಸೊ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗೈತಿ. ಇದೇ ತರ ಹೆಚ್ಚಿನ ವಿಡಿಯೋಸ್ ನೋಡ್ಬೇಕಂತಂದ್ರೆ ಇಂಗ್ಲಿಷ್ ಪಾರ್ಟ್ನರ್ ಕನ್ನಡ ಪೇಜ್ ಅನ್ನ ಫಾಲೋ ಮಾಡಿ.